ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಒಂದು ಅದ್ಭುತವಾದ ಕೆಲಸಗಳಲ್ಲಿ ಭಗವದ್ಗೀತಾ ಪಠನಂ, ಶ್ರವಣಂ, ಪ್ರವಚನ ಕಾರ್ಯಕ್ರಮ ಯಾವುದು ಹಮ್ಮಿಕೊಂಡಿದೆ ಅದು ಇಡೀ ಕಾರ್ಯಕ್ರಮಗಳಲ್ಲೇ ಅತ್ಯದ್ಭುತವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ನಾವು 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಇವತ್ತು ಬಂದಿದ್ದೇವೆ. ಹೇಗೆ ರಾಮಾಯಣದಲ್ಲಿ ಸುಂದರಾಕಾಂಡವು, ಮಹಾಭಾರತದಲ್ಲಿ ವಿರಾಟ ಪರ್ವವು, ಹಾಗೆ ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕೆ ಅಂತ ಹೇಳ್ತೀರಾ? ನೋಡಿರ್ತೀರಿ, ಭಗವದ್ಗೀತೆ ಹೇಗೆ ಶುರುವಾಯಿತು ಅಂದರೆ ಮಹಾಭಾರತದಲ್ಲಿ 3 ಉಪದೇಶಗಳುಂಟು. ಮೊದಲನೆಯದು ವಿದುರ ನೀತಿ ಅಂತ ಒಂದು, ಎರಡನೆಯದು ಅರ್ಜುನ ಶ್ರೀಕೃಷ್ಣ ಸಂವಾದ ರೂಪದಲ್ಲಿ ಜಗತ್ತಿಗೆ ಉಪದೇಶ ರೂಪಾತ್ಮಕವಾಗಿ ಬಂದಿರುವ ಶ್ರೀಮದ್ ಭಗವದ್ಗೀತೆ, ಮೂರನೆಯದು ಭೀಷ್ಮ ಪರ್ವದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ಬೋದು, ವಿಷ್ಣು ಸಹಸ್ರನಾಮ. ಆದರೆ ಇವತ್ತಿನ ವಿಶ್ವರೂಪ ಸಂದರ್ಶನ ಯೋಗ 11ನೇ ಅಧ್ಯಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದರೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕಿಂತ ಬಂದು ಯುದ್ಧ ಕ್ಷೇತ್ರಕ್ಕೆ ಬಂದು ಕೈರ್ಮಯಾ ಸಹ ಯೋದ್ಧವ್ಯಂ, ಯಾರ ಜೊತೆ ನಾನು ಯುದ್ಧ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದು ಕೂಡ ಶೋಕ ಮೋಹಗಳಿಗೆ ಒಳಗಾಗಿ ನಮ್ಮ ಬಾಂಧವರು ಅಥವಾ ಗುರುಗಳು ಅಥವಾ ಎಲ್ಲ ಹಿರಿಯರು ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಸಾಯಿಸಲು ಅಥವಾ ಅವ್ರ ಮೇಲೆ ಶಸ್ತ್ರವನ್ನು ಎತ್ತಲು ನಾನು ಸಿದ್ಧನಾಗಿಲ್ಲ ಅಂತ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಈ ಥರ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಕ್ಲೀಬತ್ವವನ್ನು ಬಿಡು ಅರ್ಜುನ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಆತ್ಮತತ್ವವನ್ನು, ಆತ್ಮಸ್ವರೂಪವನ್ನು ನೈನಂ ಛಿಂದಂತಿ ಶಸ್ತ್ರಾಣಿ ಎಂಬ ಕೆಲವು ಶ್ಲೋಕಗಳಿಂದ ಈ ಶರೀರವು ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿರುವುದು ಸಾಯಲೇಬೇಕು, ಅದರಲ್ಲಿರುವ ಆತ್ಮ ಮಾತ್ರ ನಿತ್ಯವು, ಅದೇ ನಾನು ಆಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆತ್ಮತತ್ವವನ್ನು, ಸ್ಥಿತಪ್ರಜ್ಞ ಲಕ್ಷಣಗಳನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ತದನಂತರ ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡು, ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಕರ್ಮ ಮಾಡಬೇಕು, ಅದಕ್ಕೆ ಬರುವಂತಹ ಫಲವನ್ನು ನಾವು ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡಬೇಕೆಂಬ ಕರ್ಮ ಸಿದ್ಧಾಂತವನ್ನು ಕೂಡ ಹೇಳಿ, ಕೊನೆಗೆ ಜ್ಞಾನಯೋಗದಲ್ಲಿ, ಆತ್ಮ ಸಂಯಮ ಯೋಗ ಧ್ಯಾನ ಯೋಗದಲ್ಲಿ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ಅಂತಃಕರಣವನ್ನು ಹೇಗೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಎಂಬ ಒಂದು ಅರ್ಥದಲ್ಲಿ ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ವಿಜ್ಞಾನ, ಹಾಗೆ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ಇದೆಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೇವಲ ಅರ್ಜುನನ ಶೋಕ ಮೋಹ ಈ 2 ಕೂಡ ಸ್ವಬಾಂಧವರನ್ನು ನೋಡಿ ಹೇಗೆ ಶೋಕ ಮೋಹಗಳಿಗೆ ಒಳಗಾಗಿದ್ದಾರೆ ಅದನ್ನು ದೂರ ಮಾಡಬೇಕು ಎಂಬ ಉದ್ದೇಶದಿಂದ ಈ ಪ್ರಪಂಚ ಎಲ್ಲೆಡೆ ಕೂಡ ನಾನೇ ಇದ್ದೀನಿ, ಆ ಸಮಸ್ತ ವಿಶ್ವವು ಕೂಡ ನನ್ನಲ್ಲೇ ಅಂತರ್ಲೀನವಾಗಿದೆ ಎಂದು ಹೇಳಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪವೇ ಎಂದು ತಿಳಿಯದೆ ಈ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೂಡ ಬರುತ್ತೆ. ನಾನು ಅರ್ಜುನ ತಿಳ್ಕೊಂಡು ಆಮೇಲೆ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನನಗೆ ಉಪದೇಶ ಮಾಡಿದ್ದಾರೆ, ಅಥವಾ ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಗೆಳೆಯನಾಗಿ ಬಂದು ನನಗೆ ಉಪದೇಶ ಮಾಡಿದ್ದಾರೆ ಎಂದು ತಿಳ್ಕೊಳ್ಳದೆ ಹೇ ಕೃಷ್ಣ ಹೇ ಸಖೇತಿ ಅಂತ ಬರುತ್ತೆ ಈ ಅಧ್ಯಾಯದಲ್ಲಿ. ಅಂತಹ ಒಂದು ನಾನೇ ಆಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ರೂ ಕೂಡ ಅರ್ಜುನ ನಂಬಿಲ್ಲ. ಅದಕ್ಕೆ ಈ ಕಾಲದಲ್ಲೂ ಕೂಡ ನಾವು ನೋಡ್ತೇವೆ, ಯಾವುದೇ ಒಂದು ನಾನಿದ್ದೀನಿ ಅಂತ ಹೇಳಿದ್ರೆ ನಂಬಲ್ಲ, ಅದಕ್ಕೆ ಪ್ರೂಫ್ ಕೇಳ್ತಾರೆ. ಆ ಪ್ರೂಫೇ ವಿಶ್ವರೂಪ ಸಂದರ್ಶನ ಯೋಗ. ಯಾಕೆಂದರೆ ಸಮಸ್ತ ವಿಶ್ವವು ಕೂಡ ನಾನೇ ಆಗಿದ್ದೀನಿ,
ನಿನ್ನ ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಅಂತ ಹೇಳಿ ದಿವ್ಯಂ ದದಾಮಿತೆ ಚಕ್ಷು, ನಿನಗೆ ದಿವ್ಯವಾದ ಚಕ್ಷುಗಳನ್ನು ಕಣ್ಗಳನ್ನು ನಾನು ನೀಡ್ತೇನೆ, ಆ ದಿವ್ಯವಾದ ಚಕ್ಷುಗಳಿಂದ ನನ್ನ ವಿಶ್ವರೂಪ ಸಂದರ್ಶನೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಪರಮ ಉತ್ಕೃಷ್ಟವಾದ ಪರಮ ಶ್ರೇಷ್ಠವಾದ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಪಠನೆ ಮಾಡಿದ್ರು, ಶ್ರವಣ ಮಾಡಿದ್ರು, ತದರ್ಥವನ್ನು ತಿಳ್ಕೊಂಡ್ರೂ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗ್ತೀವಿ ಎಂದರ್ಥ ಇದರಲ್ಲಿದೆ. ನಾವೆಲ್ಲರೂ ಕೂಡ ನಿಜವಾಗಿ ಧನ್ಯರಾಗಿದ್ದೀವಿ. ಮನೆಗಳಲ್ಲೇ ಇದ್ದು ತಮ್ಮ ಮನದಲ್ಲಿ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಇವತ್ತು ಈ ವಿಶ್ವರೂಪ ಸಂದರ್ಶನ ಯೋಗವನ್ನು ಪಾರಾಯಣವನ್ನು ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಗುರುಗಳನ್ನು ನೆನಪಿಸಿಕೊಂಡು, ಯಾಕೆಂದರೆ ಗುರುಗಳ ಧ್ಯಾನವನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವು ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಸಾವಧಾನವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ ಗುರೋ ಶ್ರೀ ಪಾದಪಂಕಜೇ. ಶ್ರೀ ಶ್ರೀನಿವಾಸ ಸ್ವಾಮಿಗಳ ಇವತ್ತು ಒಂದು ಅವರ ಅನುಗ್ರಹದಿಂದನೇ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಪಾರಾಯಣಕ್ಕೆ ಬಂದಿದ್ದೇವೆ. ಅದರಿಂದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಈಗ ಪಾರಾಯಣಕ್ಕೆ ಸಂಕಲ್ಪವನ್ನು ಮಾಡಿ ನಾವು ಪಾರಾಯಣಕ್ಕೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಮನದಲ್ಲಿ ಈ ಪಾರಾಯಣದಿಂದ ನನಗೆ ಶುಭ ಉಂಟಾಗಲಿ ಅಂಥೇಳಿ ಈ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮಾನಸಸ್ಯ ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ
ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಗೀತಾ ಆಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಹಾಗೆ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಕೂಡ ಈಗ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಇದುವರೆಗೆ ಹಿಂದೆ ಹೇಳೋ ಪ್ರಕಾರ ಸಮಸ್ತ ವಿಶ್ವಕ್ಕೆ ವೇದ ಇತಿಹಾಸವನ್ನು ನೀಡಿರುವಂತಹ ವೇದವ್ಯಾಸರ ಪ್ರಾರ್ಥನೆಯನ್ನು ಒಟ್ಟಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮನಸ್ಸಿಂದ ತ್ರಿಕರಣ ಶುದ್ಧಿಯಾಗಿ ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಪರಮ ಉತ್ಕೃಷ್ಟವಾದ ತತ್ವ ಇದೆ. ಆ ತತ್ವವನ್ನು ನಾವೆಲ್ಲರೂ ಕೂಡ ಸಾವಧಾನವಾಗಿ ಈಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಕೃಷ್ಣನ ಮಾತುಗಳಲ್ಲಿ ಸಮಗ್ರವಾದ ಶಾಸ್ತ್ರಾರ್ಥವನ್ನು ಎಷ್ಟು ಕೇಳಿದರೂ ಕೂಡ ಮನಸ್ಸಿಗೆ ತೃಪ್ತಿಯಾಗೋಲ್ಲ. ಎಲ್ಲ ವೇದಗಳ ಅರ್ಥವನ್ನು ಒಳಗೊಂಡಂತೆ ಭಗವಂತನಾದ ಕೃಷ್ಣ ಭಗವದ್ಗೀತೆಯ ಉಪದೇಶವನ್ನು ಅರ್ಜುನನಿಗೆ ನೀಡಿದ್ದಾನೆ. ಆದ್ದರಿಂದ ಭಗವದ್ಗೀತೆಯನ್ನು ಚೆನ್ನಾಗಿ ಕೇಳ್ತಾ ಒಮ್ಮೆ ಮಾತ್ರ ಕೇಳೋದಲ್ಲ, ಅನೇಕ ಬಾರಿ ಭಗವದ್ಗೀತೆಯನ್ನು ಪುನಃ ಕೇಳಿದಾಗ ಮತ್ತಷ್ಟು ಮಗದಷ್ಟು ಅರ್ಥಗಳು ನಮಗೆ ಹೊಳೆಯುತ್ತವೆ. ಆ ದೃಷ್ಟಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಅನುಗೊಳಿಸಿ ತನ್ಮುಖಾಂತರವಾಗಿ ಗೀತೆಯ ಅರ್ಥವನ್ನು ಯಾವ ಸಜ್ಜನರು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅವರ ಹೃದಯಕ್ಕೆ ಮುಟ್ಟಿಸುವ ಕಾಯಕದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಹೀಗೆ ಈ ವಾಹಿನಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮೂಲವಾಗಿ ಇವರೆಲ್ಲರ ಮನಸ್ಸಿನಲ್ಲಿ ನಿಂತು ಪ್ರೇರಣೆ ಮಾಡಿದಂಥವನು ಶ್ರೀನಿವಾಸ. ಅವನು ಯಾಕೆ ಪ್ರೇರಣೆಯನ್ನು ಮಾಡ್ದ ಅಂದರೆ ಸಜ್ಜನರ ಮೇಲೆ ಕೃಪೆಯನ್ನು ಬೀರದ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. ಕರುಣಾಪೂರ್ಣವಾಗಿರತಕ್ಕಂಥ ವರಪ್ರದವಾದ ಭಗವಂತನ ಚರಿತೆ ಇದು ಮಹತ್ವ. ಆದ್ದರಿಂದ ಅವನೇ ಕರುಣೆಯಿಂದ ಇದನ್ನು ಕರುಣಿಸಿದ್ದಾನೆ, ಎಲ್ಲರಿಗೂ ಪ್ರೇರಿಸಿದ್ದಾನೆ. ಆದ್ದರಿಂದ ಹೆಚ್ಚು ಹೆಚ್ಚು ಶ್ರದ್ಧೆಯನ್ನು ಅಳವಡಿಸಿಕೊಂಡು ಈ ಭಗವದ್ಗೀತೆಯ ಅರ್ಥವನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಹಾಕ್ಕೊಂಡ್ರೆ ನಮ್ಮ ಸಂಸ್ಕಾರ ದೃಢವಾಗತ್ತೆ. ಮತ್ತೆ ಒಮ್ಮೆ ಒಂದು ಬಾರಿ ಅಥವಾ ಎರಡು ಬಾರಿ ಇವು ಅರ್ಥಗಳನ್ನು ಮತ್ತೊಬ್ಬರಿಗೆ ಹೇಳೋದಾಗಲಿ ಅಥವಾ ಮೆಲುಕು ಹಾಕೋದಾಗಲಿ ನಾವೇನಾದರೂ ಮಾಡಿಬಿಟ್ರೆ ಖಂಡಿತವಾಗಲೂ ಗೀತೆಯ ಭಾವ ನಮ್ಮ ಮನಸ್ಸನ್ನು ಪೂರ್ಣವಾಗಿ ಆಕ್ರಮಿಸಿಕೊಳ್ಳುತ್ತೆ. ಸಂಸ್ಕಾರ ದೃಢವಾಗಿ ಹೋಗುತ್ತೆ. ಜನ್ಮ ಜನ್ಮಾಂತರದಲ್ಲೂ ಈ ಸಂಸ್ಕಾರದಿಂದ ಭಗವದ್ಗೀತೆ ಸ್ಫುಟವಾಗಿ ಹೊಳೆಯೋದಕ್ಕೆ ಪ್ರಾರಂಭವಾಗತ್ತೆ. ನಮಗೆ ಹುಟ್ಟಿದಾರಭ್ಯ ಭಗವದ್ಗೀತೆಯ ಪ್ರವಚನ ಮಾಡುವ, ಆ ಭಗವದ್ಗೀತೆಯ ಅರ್ಥವನ್ನು ಎಲ್ಲರಿಗೂ ತಲುಪಿಸುವ ಸಾಮರ್ಥ್ಯವನ್ನು ಶ್ರೀನಿವಾಸ ಕೃಷ್ಣ ನಮಗೆ ಖಂಡಿತವಾಗಲೂ ಕೊಡ್ತಾನೆ. ಅಂಥ ಒಂದು ಅನುಗ್ರಹವನ್ನು ಕೃಷ್ಣ ಎಲ್ಲ ವಾಚಕರಿಗೂ ಎಲ್ಲ ಶ್ರೋತೃಗಳಿಗೂ ಆತ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
ಆನಂತರ ಕೃಷ್ಣ ಅರ್ಜುನನನ್ನು ಕುರಿತು ಅದೇ ಕರುಣೆಯಿಂದ ಹೇಳ್ತಾ ಇದ್ದಾನೆ. ಮಾತೇ ವ್ಯಥಾ ಮಾ ಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಭಗವಂತ ಅಂದ ಅರ್ಜುನನ ಕುರಿತು, ನಾನು ನಿನಗೆ ವಿಶ್ವರೂಪವನ್ನು ತೋರಿಸುವಂಥ ಸಂದರ್ಭದಲ್ಲಿ ಏನು ಘೋರವಾದ ರೂಪವನ್ನು ತೋರಿಸಿದ್ದೆ, ದೊಡ್ಡದಾಗಿ ಬಾಯನ್ನು ತೆರೆದುಕೊಂಡಿದ್ದೆ, ಏನು ಎಲ್ಲ ದೇವಾದಿ ದೇವತೆಗಳು, ರಾಕ್ಷಸರುಗಳು, ಪ್ರಾಣಿಗಳು, ಪಕ್ಷಿಗಳು ವೇಗದಿಂದ ನಾ ಮುಂದೆ ತಾ ಮುಂದೆ ಅಂತ ನುಗ್ಗಿ ನುಗ್ಗಿ ಬಂದು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳೋ ಅಂಥ ಆ ಘೋರವಾದ ರೂಪವನ್ನೆಲ್ಲ ನಿಂಗೆ ತೋರಿಸ್ಬಿಟ್ಟೆ. ಆ ಸಂದರ್ಭದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ತುಂಬ ಕಳವಳವಾಯಿತು, ಭೀತಿ ಉಂಟಾಯಿತು. ಅದು ಕೃಷ್ಣನಿಗೆ ಗೊತ್ತಾಯಿತು. ಅರ್ಜುನನಿಗೆ ಇದು ಗೊತ್ತಾಗಬೇಕು, ತನ್ನ ಮುಖಾಂತರವಾಗಿ ಜಗತ್ತಿಗೆ ಗೊತ್ತಾಗಬೇಕು ಅಂತಲೇ ಕೃಷ್ಣ ಆ ರೀತಿಯಲ್ಲಿ ಮಾಡಿದ್ದು. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ ಕೃಷ್ಣ, ನೀನು ಆ ಸೌಮ್ಯ ರೂಪವನ್ನು ತೋರಿಸುವಂಥ ಪದೇ ಪದೇ ನಾನು ಕೇಳ್ತಿದ್ಯಲ್ಲ, ಯಾತಕ್ಕೆ ಕೇಳ್ತಿದ್ಯಾ ಅಂತ ನನಗೆ ಅರ್ಥವಾಯಿತು. ಈ ವಿಶ್ವರೂಪವನ್ನೇ ನಾನೇನಾದರೂ ಮುಂದುವರಿಸ್ಬಿಟ್ರೆ, ಮತ್ತೊಮ್ಮೆ ಆ ಭಯಂಕರವಾದ ರೂಪವನ್ನೆಲ್ಲ ತೋರಿಸಿದ್ರೆ ಆವಾಗ ಖಂಡಿತವಾಗಲೂ ಮತ್ತೆ ನಿನಗೆ ಭೀತಿ ಉಂಟಾಗ್ಬಿಡುತ್ತೆ. ಆದ್ದರಿಂದ ಇನ್ನು ನಾನು ಆ ವಿಶ್ವರೂಪವನ್ನು ತೋರಿಸೋದಿಲ್ಲ. ಚತುರ್ಭುಜವನ್ನು ಪಡೆದಂಥ ಪ್ರತಿನಿತ್ಯ ನಿನ್ನ ಜೊತೆಗಿದ್ದ ರೂಪವನ್ನು ನಾನು ತೋರಿಸ್ತೇನೆ ನಿಜ. ಆದ್ದರಿಂದ ಇನ್ನು ನೀನು ಗಾಬರಿ ಆಗಬೇಡ. ಮಾತೇ ವ್ಯಥಾ ಮಾ ಚ ವಿಮೂಢಭಾವಃ. ಮಾತೇ ವ್ಯಥಾ, ನಿನಗೆ ಕಳವಳ ಆಗೋದು ಬೇಡ ಇನ್ನ ಅಂತ ಕೃಷ್ಣ ಹೇಳ್ದ. ಆ ಘೋರವಾದ ನನ್ನ ರೂಪವನ್ನು ನೋಡಿ ನಿನ್ನ ಮನಸ್ಸಿನಲ್ಲಿ ವಿಶೇಷವಾದ ದಿಗ್ಭ್ರಾಂತಿ ಉಂಟಾಗಿತ್ತು, ಕಳವಳ ಉಂಟಾಗಿತ್ತು, ಸ್ವಲ್ಪ ಹೆದರಿಕೆ ಉಂಟಾಗಿತ್ತಲ್ಲ, ಅದೆಲ್ಲ ಬೇಡ ಅಂತ ಕೃಷ್ಣ ಅಂದ. ಜೊತೆಗೆ ದಿಗ್ಭ್ರಾಂತಿ ಉಂಟಾಗಿತ್ತು, ವಿಮೂಢಭಾವ, ಮೂಢತೆ, ಮೋಹ ಕವಿತ್ಕೊಂಡ್ಬಿಡ್ತು. ಇದೇನು ಅಲ್ಲಿ ನೋಡ್ತಾನೆ ರೂಪ, ಇಲ್ಲಿ ನೋಡ್ತಾನೆ ರೂಪ, ಏನೇನು ರೂಪಗಳು ಬೇಕು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಎಲ್ಲರೂ ಬಂದು ಕೃಷ್ಣನಿಗೆ ಆದರಿಸ್ತಾ ಇದ್ದಾರೆ. ಎಲ್ಲ ನೋಡ್ತಾ ನೋಡ್ತಾ ಒಂದು ಸರಿ ಅಂಥ ದೃಶ್ಯವನ್ನು ನೋಡಿದ್ರೆ ನಮ್ಮ ಮನಸ್ಸು ದಿಗ್ಮೂಢವಾಗಿಬಿಡುತ್ತೆ. ಏನು ಮಾಡಬೇಕು ಅಂತ ಮುಂದೆ ಗೊತ್ತಾಗಲ್ಲ, ಒಂದು ರೀತಿಯಾದ ಮೋಹ ಕವಿತ್ಕೊಳ್ಳುತ್ತೆ. ಹಾಗೆ ಅರ್ಜುನನಂಥ ಜ್ಞಾನಿಗಳಿಗೇನೆ ಈ ಪರಿಸ್ಥಿತಿ ಬಂದಿತ್ತು ಅಂದರೆ ಭಗವಂತನ ಅಚಿಂತ್ಯ ಅದ್ಭುತವಾದ ವಿಶ್ವರೂಪದ ಮಹಿಮೆ ಎಷ್ಟು ಅಂತ ನಾವು ಅಂದ್ಕೊಳ್ಬೇಕು. ಆದ್ದರಿಂದ ನಮ್ಮಂತೆ ಅರ್ಜುನ ಅಲ್ಲ, ಅರ್ಜುನ ಮಹಾಜ್ಞಾನಿ, ಇಂದ್ರಾವತಾರಿಯಾದಂಥವನು. ಅವನಿಗೆ ಕಳವಳ ಉಂಟಾಗಿತ್ತು, ಅವನಿಗೆ ಒಂದು ದೃಷ್ಟಿಯಲ್ಲಿ ವಿಮೂಢ ಭಾವ ಬಂದಿತ್ತು. ಅದಕ್ಕೆ ಕೃಷ್ಣ ಅಂದ, ಅದೆಲ್ಲ ಬಿಟ್ಟುಬಿಡು, ಇನ್ನೂ ಬೇಡ. ಮಾತೇ ವ್ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಶಂ ಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹಾಗಂದ. ಆದ್ದರಿಂದ ನೀನು ಕಳವಳನೂ ಬೇಡ, ಆ ಮೂಢತೆಯೂ ಬೇಡ, ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ತಬ್ಧನಾಗೋಗಿದ್ಯಲ್ಲ ಅದೂ ಬೇಡ ನಿನಗೆ. ಭಯ ಅದನ್ನು ತೊರೆದು ಬಿಡು. ಆನಂದ ತುಂಬಿದಂಥ ಮನಸ್ಸಿನಿಂದ ಮತ್ತೆ ತಿರುಗಿ ತಿರುಗಿ ನನ್ನ ತದೇವ ಮೇ ರೂಪಮಿದಂ ಪ್ರಪಶ್ಯ, ಅದೇ ರೂಪವನ್ನು ನಿನಗೆ ತೋರಿಸ್ತೇನೆ. ಪ್ರತಿನಿತ್ಯ ನಿನ್ನ ಜೊತೆಗೆ ಯಾವ ರೂಪವನ್ನು ಇಟ್ಕೊಂಡು ನಾನು ನಿನಗೆ ವ್ಯವಹಾರವನ್ನು ಮಾಡ್ತಿದ್ನಲ್ಲ ಅದೇ ರೂಪವನ್ನು ನಿನಗೆ ತೋರಿಸ್ತೇನೆ. ಅರ್ಜುನ, ನಿನ್ನ ಕಳವಳ ಬಿಡು, ಗಾಬರಿ ಬಿಡು, ಭೀತಿ ಬಿಡು, ನೋಡು ಅಂತ ಕೃಷ್ಣ ಅರ್ಜುನನಿಗೆ ಸಮಾಧಾನಪಡಿಸಿ ಅವನ ಮನಸ್ಸಿನಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಅದೇ ರೂಪವನ್ನು ತೋರಿಸ್ತೀನಿ ಅಂತ ಇಲ್ಲಿ ಕೃಷ್ಣ ಈ ರೀತಿ ಹೇಳ್ತಾನಲ್ಲ. ಹಾಗಾದರೆ ಎಲ್ಲ ಭಗವಂತನ ಅಧೀನದಲ್ಲಿರೋ ರೂಪಗಳಂತಲೇ ಅರ್ಥ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಭಗವಂತ ಆ ರೂಪಗಳನ್ನು ಪ್ರಕಟ ಮಾಡ್ತಾನೆ ಅಂತ ಅಂದ್ಕೊಳ್ಬೇಕಷ್ಟೇನೆ. ಹಾಗೇ ಕೃಷ್ಣ ಅರ್ಜುನನಿಗೆ ಈ ಮಾತುಗಳನ್ನು ತಿಳಿಸ್ದ. ಆ ನಂತರ ತಿಳಿಸಿ
ಈಗ ಸಂಜಯ ಹೇಳ್ತಾ ಇದ್ದಾನೆ. ಸಂಜಯುವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಭಗವಂತ ಯಾರು? ಸಂಜಯ ಹೇಳ್ತಾನೆ ಮಹಾತ್ಮ. ಅವನು ಮಹಾತ್ಮ, ಮಹಾನ್ ಆತ್ಮ, ಪರಿಪೂರ್ಣವಾದ ಸ್ವರೂಪವನ್ನು ಹೊಂದಿದಂಥವನು, ಎಲ್ಲ ಕಡೆ ವ್ಯಾಪಿಸಿದಂಥವನು, ಎಲ್ಲರಿಗೆ ಕರ್ಮಫಲಗಳನ್ನು ನೀಡುವವನು ಅಂತ ಆತ್ಮಶಬ್ದದ ವ್ಯುತ್ಪತ್ತಿಯನ್ನು ಹಿಂದೆ ನೋಡಿದ್ವಿ ನಾವು. ಆದ್ದರಿಂದ ಅಂಥ ಮಹಾನ್ ಆತ್ಮ ಯಾರು? ಶ್ರೀಕೃಷ್ಣ. ಸಂಜಯ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಗೊತ್ತಾಯ್ತಾ? ನಿನ್ನ ಮಗ ಕೃಷ್ಣ ಅವನ ಬಳಿಗೆ ಹೋಗಿ ಕೃಷ್ಣ ಹೇಳ್ದ, ನಾನು ನಿರಾಯುಧನಾಗಿ ಇರತಕ್ಕಂಥ ನಾನು ಬೇಕೋ ಅಥವಾ ನನ್ನ ಹತ್ತಿರ ಇರತಕ್ಕಂಥ 1 ಕೋಟಿ ಅಕ್ಷೋಹಿಣಿ ಸೇನೆ ಬೇಕೋ? ನಾರಾಯಣ ಸೇನೆ ಅಂದರೆ ನಿನ್ನ ಮಗ ಹೋಗಿ ಆ ಸೇನೆಯನ್ನು ಹೊತ್ತುಕೊಂಡು ಬಂದಿದ್ದಾನಲ್ಲ, ಕೃಷ್ಣನನ್ನು ಬಿಟ್ಟುಬಿಟ್ನಲ್ಲ, ಯಾದವರ ಸೇನೆಯನ್ನು ತನ್ನ ಜೊತೆ ಕಟ್ಟಿಕೊಂಡ. ಕೃಷ್ಣ ಯಾರು ಅಂತ ಗೊತ್ತಾಯ್ತಾ ನಿನಗೆ ಅಂತ ಕೇಳ್ತಾ ಇದ್ದಾನೆ. ಮಹಾತ್ಮ, ಮಹಾನ್ ಆತ್ಮ ಕೃಷ್ಣ, ದೇವದೇವೋತ್ತಮನಾಗಿರತಕ್ಕಂಥವನು, ಜಗತ್ತಿನಲ್ಲಿ ಅವನಿಗೆ ಸಮಾನರಾದವರು ಯಾರಿಲ್ಲ. ಅಂಥ ಕೃಷ್ಣನನ್ನು ನಿಮ್ಮ ಪಕ್ಷಕ್ಕೆ ಒಂದೊಮ್ಮೆ ದುರ್ಯೋಧನ ತೆಗೆದುಕೊಂಡು ಬಿಟ್ಟಿದ್ರೆ ಎಂದೆಂದೂ ಯುದ್ಧದಲ್ಲಿ ನಿಮಗೆ ಸೋಲಾಗ್ತಿರಲಿಲ್ಲ. ಆದ್ದರಿಂದ ತಪ್ಪು ಮಾಡ್ದ ನಿನ್ನ ಮಗ. ಅದಕ್ಕೆ ಧೃತರಾಷ್ಟ್ರನನ್ನು ಕುರಿತು ಸಂಜಯ ಹೇಳ್ತಾ ಇದ್ದಾನೆ. ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವ, ಹೀಗೆ ಅರ್ಜುನನನ್ನು ಕುರಿತು ವಾಸುದೇವ, ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವನಮೋಸ್ತುತೆ. ಅಂಥ ವಾಸುದೇವ ಅರ್ಜುನನಿಗೆ ಈ ರೀತಿ ಹೇಳಿ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ, ತನ್ನದೇ ಆದ ರೂಪವನ್ನು ತೋರಿಸ್ದ. ಯಾವುದು? ಚತುರ್ಭುಜಗಳನ್ನು ಹೊಂದಿದಂಥ ರೂಪ, ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ ರೂಪ ಇದಲ್ಲ, ಅದನ್ನು ಕೂಡಲೇ ಕೃಷ್ಣ ಅರ್ಜುನನಿಗೆ ತೋರಿಸ್ದ. ಇದೆಂಥ ರೂಪ ಇದು? ಇದು ಸ್ವಕಂ ರೂಪಂ ಅಂದರೆ ಸ್ವಕೀಯತೆಯ ಪ್ರದರ್ಶನ ಯೋಗ್ಯಂ ರೂಪಂ ಪ್ರದರ್ಶಯಾಮಾಸ. ತನ್ನದೂ ಅಂತ ಪ್ರದರ್ಶನ ಮಾಡಲಿಕ್ಕೆ ಯೋಗ್ಯವಾದ ರೂಪವನ್ನು ಭಗವಂತ ತೋರಿಸ್ದ. ಭಗವಂತನದು ಹಾಗಾದರೆ ವಿಶ್ವರೂಪ ಭಗವಂತಂದು ಅಲ್ವೇನು? ಸ್ವಕಂ ರೂಪಂ ಅಂದರೆ ಇದು ಮಾತ್ರ ತನ್ನ ರೂಪ ಅಂತಂದರೆ, ಅಂದರೆ ಅದೂ ತನ್ನ ರೂಪವೇ, ಇದೂ ತನ್ನ ರೂಪವೇ, ಅನಂತ ರೂಪಗಳೇನು ತೋರಿಸ್ದ? ಎಲ್ಲವೂ ಭಗವಂತನ ರೂಪಗಳೇ, ಎಲ್ಲ ಸ್ವಕೀಯವೇ. ಆದರೆ ವಿಶ್ವರೂಪ ಅವನ ರೂಪ ಅಲ್ಲ. ಇದು ಮಾತ್ರ, ಈ 4 ಭುಜಗಳನ್ನು ಹೊತ್ತುಕೊಂಡಿರತಕ್ಕಂಥ ರೂಪ ಮಾತ್ರ ಕೃಷ್ಣಂದು ನಿಜವಾದ ರೂಪ ಅಂಥೇಳಿ ಅಜ್ಞರಾಗಿರತಕ್ಕಂಥ ಜನಗಳು ಭ್ರಾಂತಿಯನ್ನು ಪಟ್ಟುಕೊಂಡಿದ್ದರು. ಅದಕ್ಕೋಸ್ಕರ ಇಲ್ಲಿ ಸಂಜಯ ಈ ರೀತಿ ಹೇಳ್ತಿರೋದು, ಸ್ವಕಂ ರೂಪಂ ದರ್ಶಯಾಮಾಸ ಅಂತ. ತನ್ನದೇ ಆದ ರೂಪ ತೋರಿಸ್ದ. ಹಾಗಾದರೆ ಸಂಜಯ ಹಿಂಗೆ ಹೇಳಬೇಕಾದ್ರೆ ಸಂಜಯ ಹಿಂಗೆ ಗೊತ್ತಿಲ್ವಾ? 4 ಭುಜಗಳಿರುವ ರೂಪ ಮಾತ್ರ ಕೃಷ್ಣಂದು, ವಿಶ್ವರೂಪ ಅವಂದು ಅಲ್ಲ ಅಂತ ಅಂದ್ಕೊಂಡಿದ್ದಾನೋ ಅಂದರೆ ಹಾಗೇನಿಲ್ಲ. ಆ ರೀತಿ ಜನಗಳು ಭ್ರಾಂತಿ ಪಟ್ಕೊಂಡಿದ್ದರು. ಅದನ್ನು ಇಟ್ಟುಕೊಂಡು ಅದು ಸಂಜಯ ಇಲ್ಲಿ ಸ್ವಕಂ ರೂಪಂ ದರ್ಶಯಾಮಾಸ ಅಂತ ಆ ರೀತಿಯಾಗಿ ಹೇಳ್ದ. ಭೀತಮೇನಂ ಭೂಯ ಆಶ್ವಾಸಯಾಮಾಸ ಚ. ಏನು ಅರ್ಜುನ ಹೆದರ್ಕೊಂಡ್ಬಿಟ್ಟಿದ್ದ, ಹೆದರಿದಂಥ ಅರ್ಜುನನಿಗೆ ಮತ್ತೆ ಶ್ರೀಕೃಷ್ಣನೇ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಇನ್ನೊಮ್ಮೆ ಕಡೆಗೆ ಇನ್ನು ಮತ್ತೆ ನೀನು ನೋಡಿ ಸಿಗುತ್ತೋ ಇಲ್ಲೋ, ಈಗ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ ಅಂತ ಹೇಳಿ ಕೃಷ್ಣ ಏನು ಅಂದರೆ ಮತ್ತೆ ಆ ರೂಪ ತೋರಿಸಿ ಚತುರ್ಭುಜದ ರೂಪ ತೋರಿಸ್ಬಿಡ್ತಾನೋ ಹಾಗೇನಿಲ್ಲ. ಆದ್ದರಿಂದ ಅವನನ್ನು ಸಮಾಧಾನ ಮಾಡ್ದ. ಎಲ್ಲ ಕೃಷ್ಣನೇ ಮಾಡಬೇಕು. ಜ್ಞಾನವನ್ನು ತಂದುಕೊಡೋದು, ಅಜ್ಞಾನವನ್ನು ತಂದುಕೊಡೋದು, ಮರವು ತಂದುಕೊಡೋದು, ಹೆದರ್ಕೊಂಡ್ರೆ ಸಮಾಧಾನ ಮಾಡೋದು, ಇದೆಲ್ಲ ಮಾಡೋದು ಯಾರು? ಭಗವಂತನೇ ಮಾಡೋದು ನಮಗೆ. ಆದ್ದರಿಂದ ಆತ ಕರುಣಾಪೂರ್ಣನಾದಂಥವನು, ಕರುಣಾಮಯ, ಕರುಣಾ ಸಮುದ್ರ ಭಗವಂತ. ಭೀತಮೇನಂ ಭೂತ್ವಾ ಪುನಃ ಸೌಮ್ಯೋಪುರ್ಮಹಾತ್ಮ. ಸೌಮ್ಯೋಪುಹು ಮಹಾತ್ಮ, ಅವನು ಸೌಮ್ಯೋಪುಹು. ಮಹಾತ್ಮ ಏನು ಮಾಡ್ದ? ಸೌಮ್ಯೋಪುಹು ಭೂತ್ವಾ, ಸೌಮ್ಯವಾದ ಆ ರೂಪವನ್ನು ಧಾರಣೆ ಮಾಡಿಕೊಂಡು, ಎಲ್ಲ ಭಗವಂತನ ರೂಪಗಳು ಸೌಮ್ಯ ರೂಪವೇ. ಆದರೆ ಜನಗಳ ದೃಷ್ಟಿಯಿಂದ ಇದು ಸೌಮ್ಯ ರೂಪ, ಇದು ಉಗ್ರ ರೂಪ ಅಂತ ಅವರುಗಳ ದೃಷ್ಟಿಯಿಂದ ಪ್ರಭೇದವಷ್ಟೇ. ಆ ಸೌಮ್ಯೋಪವನ್ನು ಶರೀರವನ್ನು ಧಾರಣೆ ಮಾಡಿದ ಕೃಷ್ಣ
ಅರ್ಜುನನಿಗೆ ಸಮಾಧಾನವನ್ನು ಮಾಡ್ದ. ಅರ್ಜುನೋವಾಚ, ಆಗ ಅರ್ಜುನ ಅಂತ ಇದ್ದಾನೆ, ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮ್ಯ ಸಂವೃತ್ತಃ ಸಚೇತಾಃ ಪ್ರಗತಿಂ ಗತಃ ಅಂದ. ದೃಷ್ಟ್ವೇದಂ ಮಾನುಷಂ ರೂಪಂ, ಅರ್ಜುನ ಅಂದ, ಕೃಷ್ಣ, ಈ ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟ ಈ ರೂಪವನ್ನು ನಾನು ನೋಡಿದ್ದೇನೀಗ, ಇದು ತುಂಬ ಸೌಮ್ಯವಾಗಿದೆ. ಹೇ ಜನಾರ್ದನ ಅಂತ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅರ್ಧ ಇದೆ ಸಂಸಾರಮಿದೆ ಅರ್ಧನಃ ನ ಜಾಯತೆ ಇತಿ ಜನಃ ಜನಶ್ಚಾಸೋ ಅರ್ಧನಶ್ಚ ಜನಾರ್ದನಃ ಜನೈಃ ಅರ್ಧ್ಯತೆ ಪ್ರಾರ್ಥ್ಯತೆ ಇತಿ ಜನಾರ್ದನಃ ಜನಾನ್ ಪ್ರಳಯಕಾಲೇ ಸಂಕರ್ಷಣರೂಪೇಣ ನರಸಿಂಹರೂಪೇಣ ಅರ್ಧಯತಿ ನಾಶಯತಿ ಇತಿ ಜನಾರ್ದನಃ. ಆದ್ದರಿಂದ ಹೇ ಜನಾರ್ದನ ಅಂದ, ಎಷ್ಟು ಕೆಲಸ ಮಾಡ್ತೀಯಪ್ಪ ನೀನು. ಆದ್ದರಿಂದ ನಿನ್ನ ಈ ಸೌಮ್ಯವಾಗಿರತಕ್ಕಂಥ ಮಾನುಷ ರೂಪವನ್ನು ನೋಡ್ತಾ ಇದ್ದೇನೆ ಅಂದ. ಮಾನುಷ ರೂಪ ಅಂದರೆ ಪಾಂಚಭೌತಿಕವಾದ ರೂಪವೇ ಭಗವಂತನಿಗೆ ಇಲ್ಲ. ನ ಖಲು ಭಗವತ ಪ್ರಾಕೃತೋ ಜಾತು ದೇಹ. ಈ ತ್ರಿಗುಣಗಳಿಂದ ಕೂಡಿಕೊಂಡಿರತಕ್ಕಂಥ ಪ್ರಕೃತಿ ಏನಿದೆ, ಪ್ರಕೃತಿಯಿಂದ ಅದರ ಪರಿಣಾಮವಾದದ್ದು ಯಾವುದು? ಪ್ರಕೃತಿಯಿಂದ ಹುಟ್ಟಿದ್ದು ಮಹತ್ತತ್ವ, ಅಹಂಕಾರ ತತ್ವದ ತಾಮಸಿಕವಾದ ಭಾಗದಿಂದಲೇ ಅಭಿವ್ಯಕ್ತಗೊಂಡಿದ್ದು ಯಾವುದು ಅಂದರೆ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳಿಂದಲೇ ನಿರ್ಮಿತವಾದದ್ದು ಯಾವುದು? ನಮ್ಮ ಈ ಶರೀರ. ಆದ್ದರಿಂದ ಇದನ್ನು ಪಾಂಚಭೌತಿಕವಾದ ಶರೀರ ಅಂತಂತೀವಿ. ಅರ್ಜುನ ಇಲ್ಲಿ ದೃಷ್ಟ್ವೇವಂ ಮಾನುಷಂ ರೂಪಂ ಅಂದಾಗ ನಮ್ಮಂತೆ ಪಂಚಭೂತಗಳಿಂದ ನಿರ್ಮಿತವಾದ ದೇಹವನ್ನು ಭಗವಂತನಾದ ಕೃಷ್ಣ ಹೊತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ಬಿಡ್ಬೇಡ್ರಿ. ಅಲ್ಲ, ಭಗವಂತನಿಗೆ ನಕಲು ಭಗವತ ಪ್ರಾಕೃತೋ ಜಾತು ದೇಹ. ನ ಶುಕ್ಲ ರಕ್ತ ಪ್ರಭವಸ್ಯ ಜನ್ಮ. ಶುಕ್ಲಶೋಣಿತಗಳ ಸಂಬಂಧದಿಂದ ಭಗವಂತ ನಮ್ಮ ನಿಮ್ಮಂಥ ಹುಟ್ಟನ್ನು ಪಡೆಯುವವನಲ್ಲ. ಮತ್ತು ಎಂಥದ್ದು ರೂಪ ಅದು ಅಂದರೆ, ಎಲ್ಲ ಮನುಷ್ಯರ ರೂಪ ಯಾವ ರೀತಿ ಇರುತ್ತೋ ಆ ರೀತಿಯಾದ ಒಂದು ದೇಹವನ್ನು ಸೃಷ್ಟಿ ಮಾಡಿ ಭಗವಂತ ಎಲ್ಲರ ಕಣ್ಣು ಕಾಣುವಂತೆ, ಮುಟ್ಟಿದಾಗ ಸ್ಪರ್ಶಜ್ಞಾನವಾಗುವಂತೆ ಆ ರೀತಿಯಾದ ಒಂದು ರೂಪವನ್ನು ಭಗವಂತ ತತ್ಕಾಲದಲ್ಲಿ ತೋರಿಸ್ತಿದ್ದ. ತಾನು ಧಾರಣೆ ಮಾಡಿದ್ದಾನೆ ಅಂತಲ್ಲ, ಅಂಥ ಅನುಭವ ಅವರಿಗೆಲ್ಲರಿಗೂ ಬರುವಂತೆ ಭಗವಂತ ಅವರಿಗೆ ಮಾಡ್ತಿದ್ದ, ಮೋಹಗೊಳಿಸ್ತಿದ್ದ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಅವನು ಮನುಷ್ಯ ದೇಹ, ಪ್ರಾಕೃತವಾದ ದೇಹ ಭಗವಂತನಿಗೆ ಎಂದೆಂದೂ ಇಲ್ಲೇ ಇಲ್ಲ ಅಂತ ಅರ್ಥ. ಭೀಷ್ಮಾಚಾರ್ಯರು ಬಾಣವನ್ನು ಬಿಟ್ಟಾಗ ಮೈಯಿಂದ ರಕ್ತ ಬಂತು ಅಂತೆಲ್ಲ ಇದೆಯಲ್ಲ, ಅಂದರೆ ರಕ್ತ ಬಂದರೆ ಯಾವ ರೀತಿ ಕಾಣುತ್ತೋ ಆ ರೀತಿ ತೋರಿಸ್ತಿದ್ದ. ದೇಹನೇ ಇಲ್ಲದೆ ಇದ್ಮೇಲೆ ರಕ್ತ ಎಲ್ಲಿ ಬರೋದು? ಭೀಷ್ಮಾಚಾರ್ಯ ರಕ್ತ ಬಂದಿದೆ ಅಂತ ಅಂದ್ಕೊಳ್ಬೇಕು, ಆ ರೀತಿ ತೋರಿಸ್ತಿದ್ದ ಅಷ್ಟೇ. ಇದಾನೀಮಸ್ಮ್ಯ ಸಂವೃತ್ತಃ ಸಚೇತಾಃ ಪ್ರಕೃತಿಂಗತಃ ಅಂತ ಅರ್ಜುನ ಅಂದ ಕೃಷ್ಣನನ್ನು ಕುರಿತು. ಈಗ ನಿನ್ನ ಸೌಮ್ಯವಾದ ಅಂದರೆ ಕ್ರೂರವಲ್ಲದೇ ಇರತಕ್ಕಂಥ ಚತುರ್ಭುಜಗಳನ್ನು ಹೊಂದಿದ ನವಿಲ್ಗರಿಯನ್ನು ಇಟ್ಕೊಂಡಿದ್ಯಾ, ಕಿರೀಟ ಹಾಕ್ಕೊಂಡಿದ್ಯಾ ಅಂತ ಸುಂದರವಾದ ರೂಪ ಇದು. ಈ ಸೌಮ್ಯವಾದ ರೂಪವನ್ನು ನಾನು ನೋಡಿ ಸಚೇತಾಃ ಸಂವೃತ್ತಃ ಅಸ್ಮಿ, ಪ್ರಸನ್ನವಾದ ಮನಸ್ಸು ನನಗೀಗ ಉಂಟಾಯಿತು ಕೃಷ್ಣ. ಕೇಂದ್ರವಂತರ ವಿಶ್ವರೂಪ ಸೌಮ್ಯರೂಪವೇ ಆದರೂ ಮಾನಸಿಕವಾಗಿ ತುಂಬ ಗೊಂದಲಗೊಂಡಿದ್ದೆ. ಎಷ್ಟು ರೂಪಗಳು ನೋಡಿದೆ, ಆದ್ದರಿಂದ ಗೊಂದಲ ಆಗಿತ್ತು. ಈಗ ನನಗೆ ಪ್ರಸನ್ನ ಚಿತ್ತನಾಗಿದ್ದೇನೆ. ಪ್ರಕೃತಿಂಗತಃ ನನ್ನ ಪೂರ್ವ ಸ್ವಭಾವ ಏನಿತ್ತೋ, ಸ್ವಾಸ್ಥ್ಯ ಏನಿತ್ತೋ, ಆ ಸ್ವಾಸ್ಥ್ಯವನ್ನು, ಮಾನಸಿಕ ಸ್ವಾಸ್ಥ್ಯವನ್ನು ನಾನೀಗ ಪಡೆದುಕೊಂಡಿದ್ದೇನೆ ಅಂತ ಅರ್ಜುನ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ. ಯಾಕೆಂದರೆ ಒಂದು ದೃಷ್ಟಿಯಿಂದ ಅರ್ಜುನನ ಮನಸ್ಸಿನಲ್ಲಿ ನಾನಾ ವಿಧವಾದ ಕಳವಳ, ಗೊಂದಲಗಳು, ವಿಚಿತ್ರವಾದ ಭಾವನೆಗಳು ಉಂಟಾಗಿದ್ದು ಸಹಜವೇ. ಶ್ರೀ ಭಗವಾನುವಾಚ, ಆನಂತರ ಭಗವಂತ ಹೇಳ್ದ, ಸುದುದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಅರ್ಜುನನಿಗೆ ಅದರ ಮಹತ್ವ ಅರ್ಥ ಆಗಲಿ ಅಂತ ಮತ್ತೆ ಕೃಷ್ಣ ವಿಶ್ವರೂಪದ ಮಹತ್ವವನ್ನು ಹೇಳ್ತಾ ಇದ್ದಾನೆ. ಸುದುದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ. ಅರ್ಜುನ, ಸುಲಭವಾಗಿ ಯಾರಿಗೂ ಇಂಥ ನನ್ನ ವಿಶ್ವರೂಪ ನೋಡೋದಕ್ಕೆ ಸಿಗೋಲ್ಲ. ಅಂತಹ ರೂಪವನ್ನು ನಾನು ನಿಂಗೆ ತೋರಿಸಿದ್ದೇನೆ. ಆದ್ದರಿಂದ ನಿನ್ನ ಯೋಗ್ಯತೆ ಇತ್ತು. ಅದಕ್ಕೋಸ್ಕರವಾಗಿ ನಾನು ನಿನಗೆ ಅನುಗ್ರಹ ಮಾಡಬೇಕು ಅನ್ನೋ ಕರುಣಾಪೂರ್ಣವಾದ ದೃಷ್ಟಿಯಿಂದ
ನಾನು ನಿನಗೆ ಅದನ್ನು ತೋರಿಸಿದ್ದೇನೆ ಹೊರತೋ ನಿನ್ನ ಸಾಮರ್ಥ್ಯದಿಂದ ನೀನು ನೋಡಿದ್ದಿ ಅಂತ ಅಂದ್ಕೊಳ್ಬೇಡ ಅಂಥೇಳಿ ಸುದುದರ್ಶಮಿದಂ, ನೀನು ನೋಡಿದಂಥ ನನ್ನ ವಿಶ್ವರೂಪ ಇದೆಯಲ್ಲ ಅದು, ಇದನ್ನು ನಿತ್ಯನೂ ಕೂಡ ನೋಡಬೇಕು ಅಂತ ದೇವತೆಗಳೆಲ್ಲ ಬಯಸ್ತಾರೆ. ಆದ್ದರಿಂದ ದೇವತೆಗಳೂ ಕೂಡ ಪೂರ್ಣವಾಗಿ ಅವರವರ ಯೋಗ್ಯತೆಗೆ ತಕ್ಕಷ್ಟು ಸ್ವಲ್ಪ ನೋಡಿದ್ದಾರೆ ಹೊರತು ನೀನು ನೋಡಿದಷ್ಟು ವಿಶ್ವರೂಪವನ್ನು ನಿನಗಿಂತ ಅವರರಾದಂಥ ಅನೇಕ ದೇವತೆಗಳು ನೋಡಿಲ್ಲ. ಆದ್ದರಿಂದ ಅಂಥ ಅದ್ಭುತವಾದ ರೂಪವನ್ನು ನಾನು ನಿನಗೆ ತೋರಿಸಿದ್ದೇನೆ. ಸುಲಭವಾಗಿ ಎಲ್ಲರ ಕೈಯಲ್ಲಿ ನೋಡೋದಕ್ಕೂ ಸಾಧ್ಯ ಇಲ್ಲ, ಅಂಥ ರೂಪ ತೋರಿಸಿದ್ದೇನೆ. ಕೆಲವರಿಗೆ ಅಂತಹ ರೂಪವನ್ನು ನೋಡೋದು ಪ್ರಯಾಸ ಸಾಧ್ಯವೂ ಹೌದು, ದುಃಖ ಸಾಧ್ಯವೂ ಹೌದು. ಆದ್ದರಿಂದ ಅಂಥ ರೂಪವನ್ನು ನಿನಗೆ ತೋರಿಸಿದ್ದೇನೆ ಅರ್ಜುನ. ಆದ್ದರಿಂದ ಸಖೇತಿ ಮತ್ವ ಪ್ರಥಮಂ ಯದುಕ್ತಂ ಅಂತಂದ್ಯಾ, ನೀನು ನನ್ನನ್ನು ಸ್ನೇಹಿತ ಅಂತ ಭಾವಿಸ್ಕೊಂಡಿದ್ಯಾ, ದೇವರು ಅಂತ ಭಾವಿಸ್ಕೊಂಡಿದ್ಯಾ, ನನ್ನಲ್ಲಿ ಭಕ್ತಿ ಮಾಡಿದ್ಯಾ, ಸ್ನೇಹ ಮಾಡಿದ್ಯಾ, ಎಲ್ಲ ಗೌರವವನ್ನು ತೋರಿಸಿದ್ಯಲ್ಲ. ಆದ್ದರಿಂದ ನಿನಗೆ ಅದರಲ್ಲೂ ಕೂಡ ಕುಂತಿ ಮಕ್ಕಳಾದಂಥವರು, ಪೃಥಾದೇವಿಯ ಮಕ್ಕಳು, ಪಾರ್ಥ ನೀನು. ಆದ್ದರಿಂದ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದವನು ನಾನು. ಆದ್ದರಿಂದ ನಾನು ನಿನಗೆ ತೋರಿಸಿದ್ದೇನೆ ಅಷ್ಟೇನೆ. ಸುದುದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಆ ನಂತರ ಇಷ್ಟು ಹೇಳಿದ ಕೃಷ್ಣ ಹೇಳಿ ಮುಂದುವರೆದು ಹೇಳ್ತಾ ಇದ್ದಾನೆ. ನಾಹಂ ವೇದೈಹಿ ನ ತಪಸಾ ನ ದಾನೇನ ನ ಚೈಜ್ಯಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಯನ್ಮಮ ದೃಷ್ಟವಾನಸಿ ಮಾಂ ಯಥಾ. ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಆದ್ದರಿಂದ ಇಲ್ಲ, ನಾವು ವೇದದಿಂದ ತಪಸ್ಸನ್ನು ಮಾಡಿ ಅಥವಾ ದಾನ ಮಾಡಿ ಅಥವಾ ಇನ್ಯಾವುದಾದರೂ ವ್ರತಾದಿಗಳನ್ನು ಮಾಡಿ ನಾವು ಭಗವಂತನ ನೀನು ನೋಡಿದ ವಿಶ್ವರೂಪವನ್ನೇ ಅವರು ನೋಡ್ಬೋದು ಅಂತ ಅಂದ್ಕೊಳ್ಬೇಡ್ರ, ಅದಾಗೋಲ್ಲ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೈಜ್ಯಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯತ. ನೀನು ನೋಡಿದ, ನಿನ್ನ ಯೋಗ್ಯತೆಗೆ ನೀನು ನೋಡಿದ ಸಾಕ್ಷಾತ್ ಇಂದ್ರನ ಅವತಾರಿಯಾದ ಅಪರೋಕ್ಷ ಜ್ಞಾನಿಯಾದಂಥವು ನೀನು. ಆದ್ದರಿಂದ ನೀನು ನೋಡಿದ ಮಟ್ಟಿನಲ್ಲಿ ವಿಶ್ವರೂಪವನ್ನು ಕೇವಲ ವೇದಾಧ್ಯಯನ ಮಾಡಿದಂಥವರು, ಯಾವುದೋ ತಪಸ್ಸುಗಳನ್ನು ಮಾಡಿದವರು, ಇಂಥವ್ರುಗಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪರಿಮಾಣದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ನೀನು ನೋಡ್ದಂಗೆನೆ. ಹಾಗಾದ್ರೆ ಅದೆಲ್ಲ ವ್ಯರ್ಥವೇ ಅಂದರೆ ಹಾಗೆ ಅಂದ್ಕೊಳ್ಬೇಡ, ವ್ಯರ್ಥವಿಲ್ಲ. ಅವ್ರಿಗೂ ನಾನು ತೋರಿಸ್ತೇನೆ. ಅವರ ಸಾಧನೆ ಏನಿದೆ ಆ ಸಾಧನೆಗೆ ಎಷ್ಟು ನನ್ನ ರೂಪವನ್ನು ತೋರಿಸ್ಬೇಕೋ ಅಷ್ಟು ತೋರಿಸ್ತೇನೆ ಅಷ್ಟೇ. ಆದ್ದರಿಂದ ನೀನು ನೋಡಿದ ರೂಪ ಇದೆಯಲ್ಲ ಅಷ್ಟನ್ನು ಎಲ್ಲರೂ ನೋಡ್ತಾರೆ ಅಂತ ಅಂದ್ಕೊಳ್ಬೇಡ. ಆದ್ದರಿಂದ ನಿನ್ನ ಯೋಗ್ಯತೆಯನ್ನು ನೋಡಿ, ನಿನ್ನ ಪ್ರೀತಿ, ನಿನ್ನ ಸ್ನೇಹ, ನನ್ನ ಬಗ್ಗೆ ಇರುವ ನಿನ್ನ ಆದರ, ನಿನ್ನ ಪೂರ್ವಿಕರು ಮಾಡಿರ್ತಕ್ಕಂಥ ಪುಣ್ಯ ಇದೆಯಲ್ಲ, ಇದೆಲ್ಲವನ್ನು ಪರಿಗಣನೆ ಮಾಡಿ ನಿನ್ನ ಯೋಗ್ಯತೆಯನ್ನು ಜೋಡಿಸಿ ನಾನು ಅದ್ಭುತವಾದ ವಿಶ್ವರೂಪವನ್ನು ನಿಂಗೆ ತೋರಿಸಿದ್ದೇನೆ. ಅದೇ ರೂಪವನ್ನು ಯಾರೋ ವೇದಾಧ್ಯಯನವನ್ನು ಮಾಡಿ, ದಾನ ಮಾಡಿ, ಯಜ್ಞ ಮಾಡಿ, ನಾನಾ ವಿಧವಾದ ವ್ರತಗಳಿಂದ ದೇಹವನ್ನು ದಂಡನೆ ಮಾಡಿದ್ದೇನೆ. ಆದ್ದರಿಂದ ನನಗೆ ತೋರಿಸು ಅಂದರೆ ಅವರಿಗೆ ನಾನು ತೋರಿಸಲ್ಲ ಅಂದ. ಭಕ್ತ್ಯ ಹಾಗಾದರೆ ಹೆಂಗಪ್ಪ ಭಗವಂತನನ್ನು ಹೇಗಾದರೂ ನಾವು ನೋಡಬೇಕು, ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನಾವು ನೋಡಲೇಬೇಕು ಅಂತ ಹಠ ಇದ್ದರೆ ಆವಾಗ ತುಂಬ ಸರಳವಾಗಿದೆ. ಯಾವುದದು ಅಂದರೆ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಬೇಕು. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅರ್ಜುನನ ಕುರಿತು ಅವನನ್ನು ಮಾಧ್ಯಮವನ್ನಾಗಿ ಮಾಡಿ ನಮಗೆಲ್ಲ ಹೇಳ್ತಾ ಇದ್ದಾನೆ ಕೃಷ್ಣ. ಯಾವ ಉಪಾಯದಿಂದ ಹಾಗಾದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಳ್ಳೋಕ್ಕೆ ಸಾಧ್ಯ? ಸ್ವಲ್ಪ ಮಟ್ಟಿಗಾದರೂ ಅವನ ವಿಶ್ವರೂಪವನ್ನು ಹೇಗೆ ನೋಡ್ಬೋದು ಅಂದರೆ ಅನನ್ಯವಾಗಿರತಕ್ಕಂಥ ಅಸಾಧಾರಣವಾದಂಥ ಭಕ್ತಿಯಿಂದ. ಅಹಂ ಏವಂ ವಿಧಃ ಅಹಂ ಅರ್ಜುನ ಶಕ್ಯ. ಬೇಕಾದಂತೆ ಭಕ್ತಿಯನ್ನು ಮಾಡಿ, ಆ ಭಕ್ತಿಗೆ ಮೊದಲು ಕೊನೆ ಎಂತಿಲ್ಲ, ಎಷ್ಟು ಬೇಕಾದರೂ ನನ್ನಲ್ಲಿ ಭಕ್ತಿಯನ್ನು ಮಾಡ್ಬೋದು. ಹಾಗೆ ನಿಮ್ಮ ಯೋಗ್ಯತೆಗೆ ತಕ್ಕಂಥ ಉತ್ತಮವಾದ, ಅತ್ಯುತ್ತಮವಾದ, ಅನನ್ಯವಾದ, ಅನ್ಯಸಾಧಾರಣವಲ್ಲದ ಭಕ್ತಿಯನ್ನು ನೀವು ಮಾಡಬೇಕು. ಮಾಡಿದ್ರೆ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಆವಾಗ ನನ್ನನ್ನು ಆ ಭಕ್ತಿಗೆ ಒಲಿದಂಥ ನಾನು
ನನ್ನ ಜ್ಞಾನವನ್ನು ನಿಮಗೆ ನೀಡ್ತೇನೆ, ನನ್ನ ದರ್ಶನವನ್ನು ನೀಡ್ತೇನೆ. ಜೊತೆಗೆ ನಿಮ್ಮ ಭಕ್ತಿ ಮತ್ತಷ್ಟು ಅಧಿಕ ಅಂತ ಜನ್ಮಾಂತರದಲ್ಲಿ ನಿಮ್ಮ ಭಕ್ತಿ ತುಂಬ ಜಾಸ್ತಿ ಆಗ್ತಾ 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 ಅತ್ಯಂತ ಪರಿಪಕ್ವವಾದ ಭಕ್ತಿ ಆದಾಗ ನಾನು ನಿಮಗೆ ಸಾಯುಜ್ಯ ಮೋಕ್ಷವನ್ನು ಕೊಟ್ಟುಬಿಡ್ತೇನೆ ಅಂತ ಕೃಷ್ಣ ಅಂದ. ಆದ್ದರಿಂದ ಸಾಯುಜ್ಯ ಮೋಕ್ಷವನ್ನು ಕೊಟ್ಟು ನಿಮಗೆ ಅನುಗ್ರಹವನ್ನು ಮಾಡ್ತೇನೆ. ನಸ ಪುನರಾವರ್ತದೆ, ಮತ್ತೆ ಹಿಂತಿರುಗಿ ಈ ಲೋಕಕ್ಕೆ ಬರಬೇಕು ಅನ್ನೋ ಪ್ರಮೇಯ ಇಲ್ಲ. ಇಷ್ಟೆಲ್ಲ ನಾನು ನಿಮಗೆ ಕೊಡೋದು ಯಾವುದರಿಂದ? ನಿಮಗೆ ಏನು ನನಗೆ ಕೊಡಬೇಕು ನೀವು ಅಂದರೆ, ನೀವೇನು ಕೊಡಬೇಡಿ. ನಿಮ್ಮ ಕುಲ, ನಿಮ್ಮ ಜಾತಿ, ನಿಮ್ಮ ಮತ, ನಿಮ್ಮ ದುಡ್ಡು, ನಿಮ್ಮ ಅದ್ಭುತವಾದ ಶಾಸ್ತ್ರಜ್ಞಾನ ಇದ್ಯಾವುದೂ ಅಲ್ಲ. ಯಾವ್ಯಾವುದನ್ನು ಬೇಕಾದರೂ ಬಳಸ್ಕೊಳ್ಳಿ. ಎಲ್ಲವನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸ್ಕೊಂಡು ಅಪೂರ್ವವಾದ ಅನನ್ಯವಾಗಿರತಕ್ಕಂಥ ಭಕ್ತಿಯನ್ನು ನನ್ನಲ್ಲಿ ಮಾಡಿರಿ. ಆವಾಗ ನಾನು ನಿಮ್ಮ ಭಕ್ತಿಗೆ ಒಲಿತೇನೆ, ನನ್ನ ಅಪರೋಕ್ಷ ಜ್ಞಾನವನ್ನು ಕೊಡ್ತೇನೆ. ಮತ್ತಷ್ಟು ಭಕ್ತಿ, ಮಗದಷ್ಟು ಭಕ್ತಿ, ವಿಶೇಷವಾದ ಭಕ್ತಿಯನ್ನು ಮಾಡಿ ನಾನು ನಿಮಗೆ ನನ್ನ ಸಾರೂಪ್ಯ ಮೋಕ್ಷವನ್ನು, ಸಾಯುಜ್ಯ ಮೋಕ್ಷವನ್ನು ನಾನು ನಿಮಗೆ ನೀಡ್ತೇನೆ ಅಂತ ಕೃಷ್ಣ ಭಕ್ತ್ಯಾತ್ವನನ್ಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅದಕ್ಕೆ ಕೃಷ್ಣ ಹೇಳಿದ್ದು, ನನ್ನ ಸಾಮ್ರಾಜ್ಯದಲ್ಲಿರೋದು ಒಂದೇ ಜಾತಿ, ಅದು ಆ ಜಾತಿ ಈ ಕುಲ ಏನೂ ಉಪಯೋಗಕ್ಕೆ ಬರೋಲ್ಲ. ನನ್ನ ಸಾಮ್ರಾಜ್ಯದಲ್ಲಿ ನನ್ನನ್ನು ಒಲಿಸ್ಕೊಳ್ಬೇಕು ಅಂತಿದ್ದರೆ, ನನ್ನ ಸಾಯುಜ್ಯ ಮೋಕ್ಷವನ್ನು ಪಡಿಬೇಕು ಅಂತಿದ್ದರೆ ನಿಮಗೆ ನಿಮ್ಮ ಹತ್ರ ಇರೋದು ಒಂದೇ ಒಂದು ಜಾತಿ. ಅದು ಯಾವುದು ಅಂದರೆ ಅದು ಭಕ್ತರ ಜಾತಿ ಅಂತಂದ. ಆದ್ದರಿಂದ ಭಕ್ತರ ಜಾತಿಗೆ ಸೇರ್ಕೊಂಡು ಬಿಡ್ರಿ ನೀವು. ಅನನ್ಯವಾದ ಭಕ್ತಿಯನ್ನು ನನ್ನಲ್ಲಿ ಮಾಡಿರಿ. ಖಂಡಿತವಾಗಲೂ ಕರೆದು ನಾನು ನಿಮಗೆ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಕೊಡ್ತೇನೆ ಅಂದ. ಪ್ರಹ್ಲಾದರಾಜರು ಭಾಗವತದಲ್ಲಿ ಇದೇ ಮಾತನ್ನು ಹೇಳಿದ್ದು. ವಿಪ್ರಾದ್ವಿಷಡ್ಗುಣಯುತಾದ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಜಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಯ ಪ್ರಾಣಪುನಾತಿ ಸತತಂ ನತು ಭೂರಿಮಾನಃ. ವಿಪ್ರಾದ್ವಿಷಡ್ಗುಣಯುತಾದ 12 ಸದ್ಗುಣಗಳಿಂದ ಕೂಡಿದಂಥ ಒಬ್ಬ ವಿಪ್ರ ಬ್ರಾಹ್ಮಣ ಇರ್ಬೋದು. ಆದರೆ ಅರವಿಂದನಾಭ ಪಾದಾರವಿಂದ ವಿಮುಖಾತ್, ಭಗವಂತನ ಪಾದಾರವಿಂದಗಳಲ್ಲಿ ಸ್ವಲ್ಪವೂ ಕೂಡ ಅವನಿಗೆ ಭಕ್ತಿ ಇಲ್ಲ ಅಂದರೆ ಅವನೇನೂ ಉಪಯೋಗ ಇಲ್ಲ. ಏನು ಆಚಾರ ಮಾಡ್ದ, ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಬಾಹ್ಯವಾದ ಆಡಂಬರಗಳನ್ನು ಮಾಡ್ದ, ಪ್ರವಚನ ಮಾಡ್ದ, ಅಧ್ಯಯನ ಮಾಡ್ದ, ಅಧ್ಯಾಪನ ಮಾಡ್ದ, ದುಡ್ಡು ಮಾಡ್ದ, ಎಲ್ಲ ಮಾಡ್ದ. ಭಗವಂತನಲ್ಲಿ ಏನಾದರೂ ಸ್ವಲ್ಪವಾದರೂ ಭಕ್ತಿ ಇದೆಯಾ? ಇಲ್ಲ. ಇಲ್ಲ ಅಂದಮೇಲೆ ಅವನಿಗಿಂತನೂ ಕೂಡ ತನ್ನ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತ ನೀನೇ ಸರ್ವೋತ್ತಮ ಅಂತ ಅನನ್ಯವಾದ ಭಕ್ತಿಯನ್ನು ಮಾಡಿದಂಥ ಒಬ್ಬ ಚಂಡಾಲ ಇದ್ದರೆ, ಆ ಚಂಡಾಲನೇ ಇವನಿಗಿಂತ ಲೇಸು, ಇವನಿಗಿಂತ ಮೇಲೆ, ಅವನಿಗೆ ನಾನು ಮೋಕ್ಷವನ್ನು ಕೊಡ್ತೇನೆ ಅಂತ ಭಗವಂತ ತಿಳಿಸ್ತಾನೆ. ಆದ್ದರಿಂದ ಭಕ್ತಿಗೆ ಒಲಿಯುವವನು ಭಕ್ತ್ಯತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಆದ್ದರಿಂದ ಅಂತಹ ಭಕ್ತಿ ಎಂದರೆ ಯಾವುದದು ಅಂತಂದರೆ ಅನಂತ ಅನವದ್ಯ ಕಲ್ಯಾಣ ಗುಣಗಣ ಪರಿಪೂರ್ಣತ್ವಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋಪ್ಯತ್ಯಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ. ಭಗವಂತನ ಅನಂತ ಕಲ್ಯಾಣ ಗುಣಗಳ ಜ್ಞಾನವನ್ನು ಪಡೆದುಕೊಂಡು ಅಪ್ರತಿಬದ್ಧವಾದಂಥ ನಮ್ಮ ಸ್ವಾತ್ಮಾತ್ಮೀಯವಾದ ಎಷ್ಟೆಷ್ಟು ವಸ್ತುಗಳು, ಮನೆ, ಕಾರು, ಹೆಂಡತಿ, ಮಕ್ಕಳು, ಏನೇನು ವಸ್ತುಗಳಿದೆ, ಇದರಲ್ಲಿ ಮಾಡತಕ್ಕಂಥ ಏನು ಸ್ನೇಹ ಇದೆ, ಈ ಎಲ್ಲ ಸ್ನೇಹವನ್ನು ಮೀರಿಸಿದಂಥ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದು ತಗ್ಗದೆ, ಕುಗ್ಗದೆ, ಬಗ್ಗದೆ ಮತ್ತೆ ಮುನ್ನುಗ್ಗುವಂತಹ ಶ್ರೇಷ್ಠವಾದ ಏನು ಭಕ್ತಿ ಇದೆ, ಅದು ನಿರಂತರವಾಗಿ ಭಗವಂತನಲ್ಲಿ ಮಾಡತಕ್ಕಂಥ ಸ್ನೇಹದ ಪ್ರವಾಹ, ಅದೇನೇ ಭಕ್ತಿ ಅಂತ ಭಕ್ತಿಯ ಸ್ವರೂಪವನ್ನು ಹೇಳಿದರು. ಆದ್ದರಿಂದ ಅಂಥ ಭಕ್ತಿಯನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ನನ್ನನ್ನೇ ಕೊಟ್ಕೊಳ್ತೇನೆ ಅಂತ ಭಗವಂತ ಅಂದ. ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಅನನ್ಯವಾಗಿರತಕ್ಕಂಥ ಭಕ್ತಿಯಿಂದಲೇ. ಏನು ಅನನ್ಯವಾದ ಭಕ್ತಿ ಹೇಗೆ ಮಾಡೋದಪ್ಪ ಅಂತಂದರೆ ಅದಕ್ಕೆ ಹೇಳ್ತಾರೆ, ಅನನ್ಯವಾದದ್ದು ಅಂತಂದರೆ
ಅದಕ್ಕೆ ಹೇಳ್ತಾರೆ ಅಹಮೇವ ಪರಮಃ, ಮೊದಲು ಸರ್ವೋತ್ತಮನಾದಂಥವನು ಶ್ರೀಕೃಷ್ಣ, ಅವನಿಗಿಂತ ಉತ್ತಮರಾದ ಮತ್ತೊಬ್ಬ ದೇವತೆ ಇಲ್ಲ. ಈ ಭಾವನೆಯನ್ನು ಮನಸ್ಸಿನಲ್ಲಿ ಮೊದಲು ದೃಢ ಮಾಡಿಕೊಳ್ಳ್ರಿ. ನನ್ನ ಉತ್ತಮತ್ವ ಜ್ಞಾನ ನಿಮಗೆ ಮೊದಲು ಬರಬೇಕು. ಆನಂತರ ಸಂಗವರ್ಜಿತ, ಎಲ್ಲ ಕರ್ಮಗಳಲ್ಲೂ ಕೂಡ ಫಲದ ಬಗ್ಗೆ ಸ್ನೇಹವನ್ನು ತ್ಯಾಗ ಮಾಡಿ ಭಗವಂತನ ಪೂಜೆ ಪ್ರಾತಃಪ್ರಭೃತಿಥಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂಥೇಳಿ ಭಗವಂತನ ಪೂಜಾ ರೂಪವಾಗಿ ಈ ಜಗತ್ತಿಗೆ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ. ಆದ್ದರಿಂದ ನನ್ನ ಮಾಡುವ ಆರಂಭದ ಬೆಳಗಿನಿಂದ ಸಂಜೆಯವರೆಗೆ, ಸಂಜೆಯಿಂದ ಬೆಳಗಿನವರೆಗೆ ಮಾಡುವ ಎಲ್ಲ ಕಾಯಕಗಳು ಭಗವಂತನ ಪೂಜಾ ರೂಪವಾಗಿದೆ ಅಂತ ಭಾವಿಸಿಕೊಂಡು ಫಲದಲ್ಲಿ ವಿಶೇಷವಾದ ಸ್ನೇಹವನ್ನು ಹೊಂದದೇ ಮತ್ಕರ್ಮ ಕೃತ್ ಮತ್ ಪರಮಃ, ನನ್ನ ಬಗ್ಗೆನೇ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿರಿ. ನನ್ನ ಭಕ್ತರಾಗ್ರಿ, ಸಂಘವರ್ಜಿತರಾಗ್ರಿ, ಫಲಸ್ನೇಹವನ್ನು ಬಿಟ್ಟುಬಿಡ್ರಿ. ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ, ಎಲ್ಲ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ. ಸಮನಾಗಿರತಕ್ಕಂಥ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದ್ದಾರೆ. ಆದ್ದರಿಂದ ದೊಡ್ಡ ಆನೆ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ನಾನಾ ವಿಧವಾದ ಗೋವಿರ್ಬೋದು, ಎಲ್ಲರಲ್ಲೂ ಕೂಡ ಸಮನಾಗಿರತಕ್ಕಂಥ ಭಗವಂತ ಇದ್ದಾನೆ. ಆದ್ದರಿಂದ ಆ ಭಗವಂತನಿಗೆ ನಾನು ಸೇವೆ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯಿಂದ ವಿಶೇಷವಾಗಿ ಕಾರುಣ್ಯಪೂರಿತರಾಗಿ ಎಲ್ಲಲ್ಲೂ ಕೂಡ ಭಗವಂತನನ್ನು ಕಾಣ್ತಾ ಅವುಗಳಿಗೆ ಸ್ನೇಹವನ್ನು ಮಾಡ್ತಾ ಇದ್ದರೆ ಆವಾಗ ಹೇ ಪಾಂಡವ, ಪಾಂಡುರಾಜನ ಮಗನಾಗಿರತಕ್ಕಂಥ ಅರ್ಜುನ, ನೀನು ಕ್ಷತ್ರಿಯನಾಗಿರ್ಬೋದು, ದೊಡ್ಡ ಮುಂದೆ ರಾಜನಾಗ್ಬೋದು, ಆದರೆ ನೀನೂ ಕೂಡ ಇದೇ ಭಾವನೆಯನ್ನು ತಾಳಬೇಕು. ಆದ್ದರಿಂದ ಆತ ಕ್ಷತ್ರಿಯ ಆಗಲಿ, ಬ್ರಾಹ್ಮಣ ಆಗಲಿ, ವೈಶ್ಯ ಆಗಲಿ, ಶೂದ್ರ ಆಗಲಿ, ಯಾವುದೇ ಜಾತಿಗೆ ಸೇರಿದವರಾದರೂ ಕೂಡ ಈ ಭಾವನೆಯನ್ನು ತಾಳಿ ಎಲ್ಲವನ್ನು ನನಗೆ ಅರ್ಪಣೆ ಮಾಡಿಬಿಡ್ತು ಅಂತಂದರೆ ನಾನು ಅವರಿಗೆ ಕರೆದು ಅತ್ಯುತ್ತಮವಾದ ಸಾಯುಜ್ಯ ರೂಪವಾದ ಮೋಕ್ಷವನ್ನು ನಾನು ಅವರಿಗೆ ನೀಡ್ತೇನೆ ಅಂತ ಕೃಷ್ಣ ಈ ವಿಶ್ವರೂಪದ ಅಧ್ಯಾಯದಲ್ಲಿ ಕಂಠಾಘೋಷವಾಗಿ ತಾನು ಏನು ಅನುಗ್ರಹ ಮಾಡ್ತೇನೆ ಅಂತ ಅರ್ಜುನನ ಮುಖಾಂತರವಾಗಿ ನಮಗೆಲ್ಲ ಮುಟ್ಟಿಸಿದ್ದಾನೆ. ಆ ದೃಷ್ಟಿಯಿಂದ ಆ ಭಗವಂತನನ್ನು ಆರಾಧನಾ ರೂಪವಾಗಿ ಪ್ರತಿನಿತ್ಯದ ನಮ್ಮ ಲೌಕಿಕವಾದ ಅಲೌಕಿಕವಾದ ಎಲ್ಲ ಕರ್ಮಗಳನ್ನು ಮಾಡಿ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಆವಾಗ ಕೆಟ್ಟ ಕೆಲಸಗಳು ಎಂದೂ ನಮ್ಮಿಂದ ಆಗೋಲ್ಲ ಅಂತ ತಿಳಿಸ್ತಾ ಈ ಕಾಯಕವನ್ನು ಕೂಡ, ಈ ವಾಕ್ಪ್ರವಚನ ರೂಪವಾದ ಕಾಯಕವನ್ನು, ಇದೂ ನಿನ್ನ ಸೇವೆ, ಇದು ನೀನೇ ನನಗೆ ಅನುಗ್ರಹ ಮಾಡಿದಂಥ ಭಾಗ್ಯ ಅಂತ ಭಾವಿಸಿಕೊಂಡು ಈ ವಾಕ್ಕುಸುಮಗಳನ್ನು ಅವನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 11ನೇ ಅಧ್ಯಾಯದ ಪ್ರವಚನವು ಆ ಭಗವಂತನಿಗೆ ಸಮರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀನಿವಾಸಾರ್ಪಿತಮಸ್ತು. ಆಚಾರ್ಯರ ವಿಶ್ವರೂಪ ಸಂದರ್ಶನ ನಮ್ಮೆಲ್ಲರಿಗೂ ಕೂಡ ಆ ಶ್ಲೋಕಗಳಲ್ಲಿ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ನಮ್ಮ ಎದುರುಗಡೆ ಬಂದು ವಿಶ್ವರೂಪ ತೋರಿಸಿದ ಹಾಗೆ ಇತ್ತಲ್ಲ. ಹಾಗಾಗಿ ಆ ವಿಶ್ವರೂಪ ಸಂದರ್ಶನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂಥೇಳಿ ಈಗ ಮತ್ತೊಮ್ಮೆ ಈ ಪಾರಾಯಣವನ್ನು ನಾವು ಇವತ್ತು ಪ್ರಾರಂಭ ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ
విశంతి దంష్ట్రాకరాలాని దంష్ట్రాకరాలాని భయానకాని భయానకాని కేచిద్విలగ్నా దశనాంతరేషు కేచిత్ విలగ్నా దశనాంతరేషు సందృశ్యంతే చూర్ణితైరుత్తమాంగైః సందృశ్యంతే చూర్ణితైరుత్తమాంగైః యథా నదీనాం యథా నదీనాం బహవోంబువేగాః బహవోంబువేగాః సముద్రమేవాభిముఖా ద్రవంతి సముద్రమేవాభిముఖా ద్రవంతి తథా తవామి తథా తవామి నరలోకవీరాః నరలోకవీరాः విశంతి విశంతి వక్త్రాణ్యభివిజ్వలంతి వక్త్రాణ్యభివిజ్వలంతి యథా ప్రదీప్తం యథా ప్రదీప్తం జ్వలనం పతంగాః జ్వలనం పతంగాः విశంతి నాశాయ విశంతి నాశాయ సమృద్ధవేగాః సమృద్ధవేగాः తథైవ నాశాయ తథైవ నాశాయ విశంతి లోకాః విశంతి లోకాः తవాపి వక్త్రాణి తవాపి వక్త్రాణి సమృద్ధవేగాః సమృద్ధవేగాः లేలీహ్యసే లేలీయసే గ్రసమానః సమంతాత్ గ్రసమానః సమంతాత్ లోకాన్ సమగ్రాన్ లోకాన్ సమగ్రాన్ వదనైర్జ్వలద్భిః వదనైర్జ్వలద్భిః తేజోభిరాపూర్య తేజోభిరాపూర్య జగత్సమగ్రం జగత్సమగ్రం భాసస్తవోగ్రాః భాసస్తవోగ్రాः ప్రతపంతి విష్ణో ప్రతపంతి విష్ణో ఆఖ్యాహి మేకో ఆఖ్యాహి మేకో భవానుగ్రరూపో భవానుగ్రరూపో నమోऽस्तु తే నమోస్తుతే దేవవర ప్రసీద దేవవర ప్రసీద విజ్ఞాతుమిచ్ఛామి విజ్ఞాతుమిచ్ఛామి భవంతమాద్యం భవంతమాద్యం నహి ప్రజానామి నహి ప్రజానామి తవ ప్రవృత్తిం తవ ప్రవృత్తిం శ్రీభగవానువాచ శ్రీభగవానువాచ కాలోస్మి లోకక్షయకృత్ ప్రవృద్ధో కాలోస్మి లోకక్షయకృత్ ప్రవృద్ధో లోకాన్ సమాహర్తుమిహ ప్రవృత్తః లోకాన్ సమాహర్తుమిహ ప్రవృత్తః ఋతేపి త్వాం హృదేపి త్వాం న భవిష్యంతి సర్వే న భవిష్యంతి సర్వే ఏవ స్థితాః ఏవ స్థితాః ప్రత్యనీకేషు యోధాః ప్రత్యనీకేషు యోధాః తస్మాత్ త్వముత్తిష్ఠ తస్మాత్ త్వముత్తిష్ఠ యశో లభస్వ యశో లభస్వ జిత్వా శత్రూన్ జిత్వా శత్రూన్ భుంక్ష్వ రాజ్యం సమృద్ధం భుంక్ష రాజ్యం సమృద్ధం మయైవైతే మయైవైతే నిహతాః నిహతాః పూర్వమేవ పూర్వమేవ నిమిత్తమాత్రం నిమిత్తమాత్రం భవ సవ్యసాచిన్ భవ సవ్యసాచిన్ ద్రోణం చ భీష్మం చ ద్రోణం చ భీష్మం చ జయద్రథం చ జయద్రథం చ కర్ణం తథాన్యానపి కర్ణం తథాన్యానపి యోధవీరాన్ యోధవీరాన్ మయా హతాంస్త్వం మయా హతాం స్వం జహిమావ్యధిష్ఠాః జహిమావ్యతిష్ఠాః యుధ్యస్వ యుధ్యస్వ జేతాసి జేతాసి రణే సపత్నాన్ రణే సపత్నాన్ సంజయ ఉవాచ సంజయ ఉవాచ ఏతచ్ఛ్రుత్వా వచనం కేశవస్య ఏతత్ శ్రుత్వా వచనం కేశవస్య కృతాంజలిర్వేపమానః కిరీటీ కృతాంజలిర్వేపమానః కిరీటీ నమస్కృత్వా నమస్కృత్వా భూయ ఏవాహ కృష్ణం భూయ ఏవాహ
कृष्णम् सगद्गदं भीतभीतः प्रणम्य सगद्गदम् भीतभीतः प्रणम्य अर्जुन उवाच अर्जुन उवाच स्थाने हृषीकेश स्थाने ऋषिकेश तव प्रकीर्त्या तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नमस्यन्ति च सिद्धसङ्घाः कस्माच्च ते कस्माच्च ते न नमेरन्महात्मन् न नमेरन्महात्मन् गरीयसे गरीयसे ब्रह्मणोऽप्यादिकर्त्रे ब्रह्मणोऽप्यादिकर्त्रे अनन्तदेवेश जगन्निवास अनन्तदेवेश जगन्निवास त्वमक्षरं सदसत्तत्परं यत् त्वमक्षरं सदसत्तत्परं यत् त्वमादिदेवः पुरुषः पुराणः त्वमादिदेवः पुरुषः पुराणः त्वमस्य विश्वस्य परं निधानम् त्वमस्य विश्वस्य परं निधानम् वेत्तासि वेद्यं च परं च धाम वेत्तासि वेद्यं च परं च धाम त्वया ततं विश्वमनन्तरूपा त्वया ततं विश्वमनन्तरूपा वायुर्यमोऽग्निर्वरुणः शशाङ्कः वायुर्यमोऽग्निर्वरुणः शशाङ्कः प्रजापतिस्त्वं प्रपितामहश्च प्रजापतिस्त्वं प्रपितामहश्च नमो नमस्तेऽस्तु सहस्रकृत्वः नमो नमस्ते सुसहस्रकृत्वा पुनश्च भूयोऽपि नमो नमस्ते पुनश्च भूयोऽपि नमो नमस्ते नमः पुरस्तादथ पृष्ठतस्ते नमः पुरस्तादथ पृष्ठतस्ते नमोऽस्तु ते सर्वत एव सर्वा नमोऽस्तु ते सर्वत एव सर्वा अनन्तवीर्यामितविक्रमस्त्वम् अनन्तवीर्यामितविक्रमस्त्वं सर्वं समाप्नोषि ततोऽसि सर्वः सर्वं समाप्नोषि ततोऽसि सर्वः सखेति मत्वा प्रसभं यदुक्तम् सखेति मत्वा प्रसवं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् अजानता महिमानं तवेदम् मया प्रमादात् प्रणयेण वापि मया प्रमादात् प्रणयेन वापि यच्चापहासार्थमसत्कृतोऽसि यश्चापहासार्थमसत्कृतोऽसि विहारशय्यासनभोजनेषु विहारशय्यासनभोजनेषु एकोऽथवाप्यच्युत एकोऽथवाप्यच्युत तत्समक्षम् तत्समक्षम् तत्क्षामये तत्क्षामये त्वामहमप्रमेयम् त्वामहमप्रमेयम् पितासि लोकस्य पितासि लोकस्य चराचरस्य चराचरस्य त्वमस्य पूज्यश्च त्वमस्य पूज्यश्च गुरुर्गरीयान् गुरुर्गरीयान् न त्वत्समोऽस्त्य न त्वत्समोऽस्य भ्यधिकः कुतोऽन्यो ह्यधिकः कुतोऽन्यो लोकत्रयेऽप्यप्रतिमप्रभावा लोकत्रयेऽप्यप्रतिमप्रभावा तस्मात् प्रणम्य तस्मात् प्रणम्य प्रणिधाय कायम् प्रणिधाय कायम् प्रसादये प्रसादये त्वामहमीशमीड्यम् त्वामहमीशमीड्यम् पितेव पुत्रस्य सखेव सख्युः पितेव पुत्रस्य सखेव सख्युः प्रियः प्रियायार्हसि देव सोढुम् प्रियः प्रियायार्हसि देव सोढुम्
ಅದೃಷ್ಟಪೂರ್ವಂ ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಪ್ರಸೀದ ದೇವೇಶ ಜಗನ್ನಿವಾಸ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ತೇಜೋಮಯಂ ವಿಶ್ವಮನಂತಮಾದ್ಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ನ ದೃಷ್ಟಪೂರ್ವಂ ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿಃ ನ ಚ ಕ್ರಿಯಾಭಿಃ ನ ತಪೋಭಿರುಗ್ರೈಃ ನ ತಪೋಭಿರುಗ್ರೈಃ ಏವಂ ರೂಪಃ ಏವಂ ರೂಪಃ ಶಕ್ಯಮಹಂ ನೃಲೋಕೆ ಶಕ್ಯಮಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ ಕುರು ಪ್ರವೀರ ಮಾ ತೇ ವ್ಯಥಾ ಮಾ ತೇ ವ್ಯಥಾ ಮಾ ಚ ವಿಮೂಢಭಾವೋ ಮಾ ಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ ಘೋರಮೀದೃಂಮಮೇದಂ ವ್ಯಪೇತಭೀಃ ವ್ಯಪೇತಭೀಃ ಪ್ರೀತಮನಃ ಪುನಸ್ತ್ವಂ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ ತದೇವ ಮೇ ರೂಪಮಿದಂ ಪ್ರಪಶ್ಯ ಸಂಜಯ ಉವಾಚ ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಅರ್ಜುನ ಉವಾಚ ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ ಸಚೇತಾ ಪ್ರಕೃತಿಂ ಗತಃ ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ನಿತ್ಯಂ ದರ್ಶನಕಾಂಕ್ಷಿಣಃ ನಾಹಂ ವೇದೈರ್ನ ತಪಸಾ ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ದೃಷ್ಟವಾನಸಿ ಮಾಂ ಯಥಾ ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಭಕ್ತ್ಯಾ ತ್ವನನ್ಯ
अन्यया शक्यः अहमेवं विधोऽर्जुन अहमेवं विदोर्जुन ज्ञातुं द्रष्टुं च तत्त्वेन ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमः मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डव यः स मामेति पाण्डव इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि. ಇಷ್ಟೊತ್ತು ನಾವು ವಿಶ್ವರೂಪ ಸಂದರ್ಶನ, ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत्. ಈ ಸಂಚಿಕೆ ಕೊನೆ ಭಾಗದಲ್ಲಿ ಪುನಃ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಒಂದು ಮಂಗಲಾಶಾಸನದಿಂದ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸೋಣ. ಹೀಗೆ ಶ್ರಿಯಃ ಕಾಂತಾಯ श्रियकान्ताय ಕಲ್ಯಾಣನಿಧಯೇ कल्याणनिधये ನಿಧಯೇರ್ಥಿನಾಂ निधयेर्दिनाम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ. श्री